ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ.
ಒಬ್ಬ ಪೊಲೀಸ್ ಆಫೀಸರ್ DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ, ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು, ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲಿ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್ DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ, ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಸೊ ಹಾಗಾಗಿ ಅವರು ಸರ್ವ ಸ್ವತಂತ್ರರು, ಏನು ಬೇಕಿದ್ರು ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲಿ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್ DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ, ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ, ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ